ದೇವೇಗೌಡರ ಪತ್ನಿಯ 11ನೇ ದಿನದ ಉತ್ತರ ಕ್ರಿಯೆ ಇವತ್ತು ನಡೆಯುತ್ತೆ. ಹರದನಹಳ್ಳಿಯ ಮಾವಿನಕೆರೆಯಲ್ಲಿ ಎಲ್ಲ ತಯಾರಿಗಳು ಆಗಿದೆ. ಬೆಳಗ್ಗೆ 10 ಗಂಟೆಗೆ ವಿಧಿವಿಧಾನಗಳು ಆರಂಭ ಆಗುತ್ತೆ. ಚೆನ್ನಮ್ಮ ಅವರ ಪುಣ್ಯತಿಥಿಯಲ್ಲಿ ಗೌಡ್ರ ಇಡೀ ಕುಟುಂಬ ಪಾಲ್ಗೊಳ್ಳುತ್ತೆ. ಇನ್ನು ಮಾಜಿ ಸಚಿವರು, ಶಾಸಕರು ಸೇರಿದಂತೆ ಗಣ್ಯರು ಕೂಡ ಪಾಲ್ಗೊಳ್ಳುವಂತ ಸಾಧ್ಯತೆಗಳಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಕೂಡ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಹಾಗಾಗಿ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಮಾಧಿ ಸ್ಥಳಕ್ಕೆ ಬರೋದಕ್ಕೆ ವಾಹನಗಳ ವ್ಯವಸ್ಥೆಯನ್ನೂ ಮಾಡಲಾಗಿದೆ. ಹರದನಹಳ್ಳಿಯಲ್ಲಿ ಭಾರಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಯಾಕಂದ್ರೆ ಚೆನ್ನಮ್ಮ ಅವರು ಯಾರೇ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಊಟ ಹಾಕಿಸ್ದೆ ಹಾಗೆ ವಾಪಸ್ ಕಳಿಸ್ತಿರ್ಲಿಲ್ಲ. ಮತ್ತೆ ಊಟ ಆಯ್ತಾ, ತಿಂಡಿ ಆಯ್ತಾ ಅಂಥೇಳಿ ಗುರುತು ಪರಿಚಯ ಇಲ್ದಿದ್ರು ತಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂತೇಳಿ ಗೌರವ ಕೊಟ್ಟು ಮಾತಾಡ್ತಾ ಇದ್ರು. ಹಾಗಾಗಿ ಸಾಕಷ್ಟು ಜನ ಅವರನ್ನು ಅನ್ನದಾತೆ, ಅನ್ನಪೂರ್ಣೇಶ್ವರಿ ಅಂತೆಲ್ಲ ಕರೀತಾ ಇದ್ರು. ಹಾಗಾಗಿ ಅವರ ಪುಣ್ಯತಿಥಿಯಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಹಾಗಾಗಿ ಅವರೆಲ್ಲರಿಗೂ ಅನ್ನದಾಸೋಹ ಮಾಡಬೇಕು ಅಂಥೇಳಿ ಗೌಡ್ರ ಕುಟುಂಬ ತಯಾರಿಗಳನ್ನು ಮಾಡಿಕೊಂಡಿದೆ. ಮಾವಿನಕೆರೆಯಲ್ಲಿ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. 10 ಗಂಟೆಗೆ ಇಡೀ ಗೌಡ್ರ ಕುಟುಂಬ ಸೇರಿದಂಗೆ ಹಲವು ಗಣ್ಯರು ಈ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂಥೇಳಿ ಮಾಹಿತಿ ಇದೆ. ಇನ್ನು ಹರದನಹಳ್ಳಿಯ ಮಾವಿನಕೆರೆಯಲ್ಲಿ ಕಾರ್ಯ ನಡೆಯುತ್ತೆ. ಅದಕ್ಕೆ ಬೇಕಾದಂಥ ತಯಾರಿಗಳಾಗಿದೆ. ಈ ಸಮಾಧಿ ಜಾಗದಲ್ಲಿ ಪುಷ್ಪಗಳ ಅಲಂಕಾರವನ್ನು ಗಮನಿಸ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಗೆ ವಿಧಿವಿಧಾನಗಳು ಆರಂಭ ಆಗುತ್ತೆ. ಕೇವಲ ಕುಟುಂಬದವರು ಮಾತ್ರ ಅಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಕೂಡ ಬರುವಂಥ ನಿರೀಕ್ಷೆಗಳಿದೆ. ಅದಕ್ಕೆ ಬೇಕಾದಂಥ ತಯಾರಿಗಳು ಅಂದರೆ ಊಟದ ವ್ಯವಸ್ಥೆ ಇರ್ಬೋದು, ಜನರಿಗೆ ಬರೋದಕ್ಕೆ ಅಲ್ಲಿ ವಾಹನಗಳ ವ್ಯವಸ್ಥೆ ಇರ್ಬೋದು, ಆ ವ್ಯವಸ್ಥೆಗಳನ್ನು ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಗೌಡ್ರ ಕುಟುಂಬ ಆಘಾತಕ್ಕೊಳಗಾಗಿತ್ತು. ಎಸ್ಪೆಷಲಿ ದೊಡ್ಡಗೌಡ್ರು ಅಂದರೆ ದೇವೇಗೌಡರು ನೆನ್ನೆನೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ರು ಪತ್ನಿಯನ್ನು ನೆನೆದು. ಆದರೆ ಮುಂದಿನ ವಿಧಿವಿಧಾನಗಳು, ಕಾರ್ಯಗಳು ನಡೀತಾ ಹೋಗಬೇಕಲ್ಲ. ಇವತ್ತು 11ನೇ ದಿವಸ ಪುಣ್ಯತಿಥಿ ಕಾರ್ಯಕ್ರಮ, ಲಕ್ಷಾಂತರ ಜನರನ್ನು ಸೇರಿಸುವಂಥ ಒಂದು ಕಾರ್ಯಕ್ರಮ, ಮತ್ತು ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಇವಾಗ 11ನೇ ದಿವಸದ ಒಂದು ಪುಣ್ಯತಿಥಿ ಕಾರ್ಯ 10 ಗಂಟೆಗೆ ದೊಡ್ಡಗೌಡ್ರ ಕುಟುಂಬ ಬರುತ್ತೆ. ಮತ್ತು ಯಾರೆಲ್ಲ ಗಣ್ಯರು ಬರ್ಬೋದು, ಮತ್ತು ಎಷ್ಟು ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ? ಶ್ರೀಮಂತ, ಈಗಾಗಲೇ ಚೆನ್ನಮ್ಮನವರ ಸಮಾಧಿ ಸ್ಥಳದಲ್ಲಿ ಅವರ ಸಮಾಧಿ ಸುತ್ತಲೂ ಕೂಡ ತಾತ್ಕಾಲಿಕವಾಗಿ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು 10 ಗಂಟೆ ನಂತರದಲ್ಲಿ ಪೂಜೆ ವಿಧಿವಿಧಾನಗಳನ್ನು ನೆರವೇರಿಸಲಿಕ್ಕೆ ದೇವೇಗೌಡರ ಕುಟುಂಬ ಈಗ ಸಜ್ಜುಗೊಂಡಿದೆ. ಮೊದಲನೇದಾಗಿ ರೇವಣ್ಣವರ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಇಡೀ ಕುಟುಂಬ ರೇವಣ್ಣವರ ಮನೆಯಲ್ಲಿ ಈಗಾಗಲೇ ಸೇರಿಕೊಂಡಿದೆ. ನಿನ್ನೆ ರಾತ್ರಿಯೇ ಕೂಡ ಎಲ್ಲರೂ ಬಂದು ರೇವಣ್ಣವರ ಮನೆಯಲ್ಲಿ ಉಳ್ಕೊಂಡು ಇವತ್ತು ಬೆಳಗ್ಗೆ 9 ಗಂಟೆಯಿಂದ ರೇವಣ್ಣ ಮನೆಯಲ್ಲಿ ಪೂಜೆ ಆರಂಭ ಆಗುತ್ತೆ. ನಂತರದಲ್ಲಿ ಹರದನಹಳ್ಳಿರ್ತಕ್ಕಂಥ ಚೆನ್ನಮ್ಮನವರ ಸಮಾಧಿ ಸ್ಥಳಕ್ಕೆ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಇಡೀ ದೇವೇಗೌಡರ ಕುಟುಂಬ ಬರುತ್ತೆ. ನನಗೆ ಸ್ಥಳದಲ್ಲಿದ್ದೇನೆ. ಇಲ್ಲಿನ ವ್ಯವಸ್ಥೆ ಬಗ್ಗೆ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ದೇವೇಗೌಡರ ಹುಟ್ಟೂರಾಗಿರ್ತಕ್ಕಂಥ ಹರದನಹಳ್ಳಿ ಇರ್ತಕ್ಕಂಥ ಚೆನ್ನಮ್ಮನವರ ಸಮಾಧಿಯ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಾಡು ಮಾಡಿಕೊಳ್ಳಲಾಗಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಬರುವಂಥ ನಿರೀಕ್ಷೆಯನ್ನು ಪೊಲೀಸ್ ಇಲಾಖೆ ಕೂಡ ಇಟ್ಕೊಂಡಿರೋದ್ರಿಂದಾಗಿ ಬಂದಂಥ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು 14 ಪೆಂಡಾಲ್ಗಳ ಮೂಲಕವಾಗಿ ಒಂದೇ ಪಂಕ್ತಿಯಲ್ಲಿ 20,000ಕ್ಕೂ ಹೆಚ್ಚು ಜನರನ್ನು ಊಟಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದು ಚೆನ್ನಮ್ಮನವರ ಸಮಾಧಿ ಸ್ಥಳ ಇದೆ. ಸಮಾಧಿ ಸ್ಥಳ ಇದಕ್ಕೆ ಸುತ್ತಲೂ ಕೂಡ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ತಾತ್ಕಾಲಿಕವಾಗಿ ಮಂಟಪವನ್ನು ಕೂಡ ಕಲ್ಪಿಸಲಾಗಿದೆ. 11 ದಿನವೂ ಕೂಡ ಇಲ್ಲಿ ವೇದ ಮಂತ್ರ ಪಠಣವನ್ನು ಕೂಡ ದೇವೇಗೌಡರ ಕುಟುಂಬ ಪಡಿಸಲಿಕ್ಕೆ ಸೂಚನೆ ಕೊಟ್ಟಿದ್ದು. ಅದೇ ರೀತಿಯಲ್ಲಿ ಪೂಜಾ ಪುನಸ್ಕಾರ ಕೂಡ ಪ್ರತಿನಿತ್ಯ ನಡೆದಿದ್ದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಹುಟ್ಟೂರು ಹರದನಹಳ್ಳಿಯಲ್ಲೇ ವಾಸ್ತವ್ಯವನ್ನು ಹೂಡಿದರೆ ಪ್ರತಿನಿತ್ಯ ಚೆನ್ನಮ್ಮನವರ ಸಮಾಧಿ ಹತ್ರ ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸುವಂತ ಕೆಲಸವನ್ನ ಅವರು ಕೂಡ ಮಾಡ್ತಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಹಾಸನ ಜಿಲ್ಲೆಯಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿದ್ದಾರೆ. ಒಟ್ಟಾರೆಗೆ 10 ಗಂಟೆ ನಂತರದಲ್ಲಿ ಇಲ್ಲಿನ ಪೂಜೆಯ ವಿಧಿವಿಧಾನಗಳು ಪ್ರಾರಂಭ ಆಗುತ್ತೆ. ಇಡೀ ದೇವೇಗೌಡರ ಕುಟುಂಬ ಕೂಡ ಇಲ್ಲಿ ಭಾಗಿಯಾಗುತ್ತೆ. ಅದೇ ರೀತಿಯಲ್ಲಿ ಮಾಜಿ ಸಚಿವರು, ಶಾಸಕರು ಎಲ್ಲರೂ ಕೂಡ ಪೂಜೆಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆಯನ್ನು ದೇವೇಗೌಡರ ಕುಟುಂಬ ಇಟ್ಕೊಂಡಿದೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣಮೂರ್ತಿ, ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.